ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಕಳೆದ ಒಂದು ವಾರದ ಹಿಂದೆ ಒಂದು 10-15 ದಿನದ ಹಿಂದೆ ನಾವು ಫೇಸ್ಬುಕ್ ಪ್ಲಾಟ್ಫಾರ್ಮ್ ಮತ್ತು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮಲ್ಲಿ ನಾವೊಂದು ವಿಡಿಯೋವನ್ನು ಹರಿಬಿಟ್ಟಿರ್ತೀವಿ. ಏನಪ್ಪ ವಿಡಿಯೋ ಅಂದರೆ, ಇಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಂಪನಿ ಕೆನರಾಪ್ಲೆಕ್ಸ್ ಎಂಬುವಂತಹ ಕಂಪನಿಯಲ್ಲಿ ನಾವು ಒಂದು ಕೆಲಸ ಮಾಡಿದ್ವಿ. ಆ ಪೇಮೆಂಟ್ ಡಿಲೇ ಆಗಿರೋ ಕಾರಣದಿಂದಾಗಿ ನಾವು ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿರ್ತೀವಿ. ಈ ಕಾರಣಕ್ಕಾಗಿ ಈ ಕಂಪನಿ ಮಾಲೀಕರಿಗೆ ಮನಸ್ಸು ನೊಂದಿದ್ದಾರೆ. ಹಾಗಾಗಿ ಅವ್ರ ಹತ್ರ ನಾವು ಕ್ಷಮೆ ಯಾಚಿಸ್ತೀವಿ. ದಯವಿಟ್ಟು ಸರ್, ನಾವು ಹಾಕಬೇಕಂತ ಹಾಕಿರಲಿಲ್ಲ. ನಮಗೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋ ಕಾರಣಕ್ಕಾಗಿ ನಮಗೂ ಮನಸ್ಸು ನೊಂದಿತ್ತು. 3 ತಿಂಗಳಾದರೂ ನೀವು ಅಮೌಂಟನ್ನು ಕ್ಲಿಯರ್ ಮಾಡಲಿಲ್ಲ ಕಾರಣಕ್ಕೋಸ್ಕರ ನಮಗೂ ಮನಸ್ಸು ಬೇಜಾರಾಗಿತ್ತು. ಆ ಕಾರಣಕ್ಕೋಸ್ಕರ ನಾವು ವಿಡಿಯೋನ ಹಾಕಬೇಕಾಗಿತ್ತು. ದಯವಿಟ್ಟು ಕ್ಷಮೆ ಯಾಚಿಸ್ತೀನಿ, ಓಕೆನಾ? ಈ ಕೂಡಲೇ ನಾವು ವಿಡಿಯೋನ ತೆಗಿತಾ ಇದ್ದೀವಿ. ನೀವು ಹೇಳಿ ನಿಮಗೋಸ್ಕರ ನಾವು ಬೆಲೆ ಕೊಟ್ಟು ನಾವು ವಿಡಿಯೋನ ತೆಗಿತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಿ. ತಮ್ಮ ಅನುಮತಿ ಇಲ್ಲದೆ ನಾವು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದೀವಿ. ನೀವು ಹಣ ಕೊಡದ ಕಾರಣಕ್ಕೋಸ್ಕರ ನಮಗೆ ಸಮಸ್ಯೆ ಆಗೋದ ಕಾರಣಕ್ಕೋಸ್ಕರ ಮನನೊಂದು ನಾವು ವಿಡಿಯೋನ ಹಾಕಿರ್ತೀವಿ ಹೊರತು ಬಿಟ್ಟು ಬೇರೆ ವಿದ್ವೇಷಪೂರ್ವಕವಾಗಿ ನಾವು ಯಾವುದೇ ರೀತಿ ಯಾವುದೇ ವಿಚಾರಕ್ಕೋಸ್ಕರ ನಾವು ನಿಮ್ಮ ಮೇಲೆ ನಿಮ್ಮ ಕಂಪನಿ ವಿರುದ್ಧವಾಗಿ ನಮಗೆ ಯಾವುದೇ ರೀತಿ ವಿಡಿಯೋನ ಹಾಕಿ ಇರೋದಿಲ್ಲ. ಹಾಗಾಗಿ ನಾವು ನಿಮ್ಮಲ್ಲಿ ಕಳಕಳಿಯಾಗಿ ಕ್ಷಮೆ ಯಾಚಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮದು ತಪ್ಪಿದೆ. ನಮ್ಮದು ತಪ್ಪು ಯಾಕಿದೆ ಅಂದರೆ, ನೀವು ಸಮಯಕ್ಕೆ ಕರೆಕ್ಟಾಗಿ ನಮ್ಮ ಕೊಡಬೇಕಾದಂಥ ಹಣವನ್ನು ನಮಗೆ ಕೊಟ್ಟಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಇದರಲ್ಲಿ ನಿಮಗೆ ಮನಸ್ಸಿಗೆ ನೊಂದಾಗಿದ್ದರೆ, ತೊಂದರೆ ಆಗಿದರೆ ನಮ್ಮಿಂದ ಕ್ಷಮೆ ಯಾಚಿಸ್ತೀವಿ. ದಯವಿಟ್ಟು ಕ್ಷಮಿಸಿ. ನಮಗೆ ಈ ಕೂಡಲೇ ನೀವು ಹಣವನ್ನು ಕ್ಲಿಯರ್ ಮಾಡಿ. ದಯವಿಟ್ಟು ತಮಗೆ ಕ್ಷಮೆ ಯಾಚಿಸ್ತಾ ಇದ್ದೀವಿ. ನಮ್ಮ ಕಡೆಯಿಂದ ತಪ್ಪಾಗಿದೆ. ನಿಮ್ಮ ಅನುಮತಿ ಇಲ್ಲದರೆ ನಾವು ವಿಡಿಯೋನ ಹಾಕಿರ್ತೀವಿ. ಆದರೆ ನಮಗೆ ಮನಸ್ಸು ನೊಂದಿರುತ್ತೆ. ಏಕೆಂದರೆ ಈಗ ನಾವು ವರ್ಕರ್ಗಳಿಗೆ ಕರ್ಕೊಂಡು ಬಂದಿರ್ತೀವಿ, ಕೆಲಸಗಳಿಗೆ ಅಂತ ನಾವು ಲೇಬರ್ಗಳನ್ನು ಕರ್ಕೊಂಡು ಬಂದಿರ್ತೀವಿ. ಅವ್ರಿಗೆ ಪೇಮೆಂಟ್ ಮಾಡಲಿಲ್ಲ ಅಂದರೆ ಅವ್ರ ಕಡೆಯಿಂದ ನಮಗೆ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ. ಅದರ ಮನಸ್ಸನ್ನು ನೊಂದಿ ನಾವು ವಿಡಿಯೋವನ್ನು ಹಾಕಿರ್ತೀವಿ. ದಯವಿಟ್ಟು ಕ್ಷಮಿಸಿ. ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನು ಆಗೋದಕ್ಕೆ ನಾವು ಬಿಡೋದಿಲ್ಲ.